ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೆಲವರು ನೋಡಕ್ ಚೆನ್ನಾಗೆ ಕಾಣ್ತಾರೆ, ಬಹಳಷ್ಟು ನಳ್ತಿರ್ತಾರೆ. ಆ ಒಂದು ಸಬ್ಜೆಕ್ಟ್ ಬಗ್ಗೆ ಕೆಲವೊಂದು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೋ ಒಬ್ರು 45 ವರ್ಷ ವಯಸ್ಸು, ಅವ್ರಿಗೆ ಹುಣ್ಮೆ ಒಂದು ವಾರದ ಮುಂಚೆ ಹುಣ್ಮೆ ಆದ ಒಂದು ವಾರಕ್ಕೆ, ಅಮಾವಾಸ್ಯೆ ಒಂದು ವಾರ ಮೊದಲು, ಅಮಾವಾಸ್ಯೆ ಆದ ನಂತರ ಒಂದು ವಾರ, ಈ ಹುಣ್ಮೆ ಮತ್ತೆ ಅಮಾವಾಸ್ಯೆ ಒಂದು ವಾರ ಹಿಂದೆ ಮುಂದೆ ಅವ್ರಿಗೆ ವಿಪರೀತವಾಗಿ ಈ ಮಂಡಿ ನೋವು, ಸೊಂಟ ನೋವು, ಪಾದ ನೋವು ಶುರು ಆಗ್ಬಿಡುತ್ತೆ. ಬಾಕಿ ದಿನ ಎಲ್ಲ ಚೆನ್ನಾಗಿರ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಅಮಾವಾಸ್ಯೆ ಒಂದು ವಾರ ಮೊದಲು, ಅಮಾವಾಸ್ಯೆ ಆದ ಒಂದು ವಾರ, ಹುಣ್ಮೆಗೆ ಒಂದು ವಾರ ಮೊದಲು, ಹುಣ್ಮೆ ಆದ ಒಂದು ವಾರಕ್ಕೆ ಮಂಡಿ ನೋವು ಸಿಕ್ಕಾಬಟ್ಟೆ, ಸೊಂಟ ನೋವು ಶುರುವಾಗ್ಬಿಡ್ತದೆ. ಈ ಮೊಳಕೆ ಹಿಂಗ್ ಮಾಡಕ್ಕಾಗಲ್ಲ ನೋಡಿ, ಈ ತರ ಮಾಡಕ್ಕೆ ಆಗಲ್ಲ, ಹೀಗೇನು ರೊಟೇಷನ್ ಮಾಡಕ್ಕೆ ಆಗಲ್ಲ, ಇಲ್ಲೆಲ್ಲ ಲಾಕ್ ಆಗ್ಬಿಟ್ಟಿರ್ತದೆ. ಅವರೊಂದು ಲೋಟ ನೀರ್ ಎತ್ಕೊಳಕ್ಕೂ ಕಷ್ಟ, ಬರೆಯೋದಕ್ಕೆ ಕಷ್ಟ, ಏನೋ ಒಂದು ವೆಯ್ಟ್ ಎತ್ತಕ್ಕಾಗೋದಿಲ್ಲ. ಒಂದು ವಾರ ಆದ ನಂತರ, ಅಮಾವಾಸ್ಯೆ ಹುಣ್ಮೆ ಒಂದು ವಾರ ಆದ್ಮೇಲೆ ಅವರು ಸ್ವಲ್ಪ ರಿಲೀಫ್ ಆಗ್ತಾರೆ. ಒಂದು ವಾರ ಅಂದ್ರೆ ಏನು, 7 ದಿವಸ, 7 ದಿನ ವಿಪರೀತ ನರಕ ಯಾತನೆ ಅನುಭವಿಸ್ಬಿಡ್ತಾರೆ. ಇದು ಒಬ್ರು 45 ವರ್ಷದ ಪುರುಷನಿಗಾಗೋದು, ಜೆಂಟ್ಸ್ಗಾಗುವಂತ ಒಂದು ಸಮಸ್ಯೆ. ಇದೇ ಸಮಸ್ಯೆ ಕೆಲವು ಹೆಂಗಸರಿಗೆ ಮಂಡಿ ನೋವು, ಸೊಂಟ ನೋವು, ಭುಜ ಲಾಕ್ ಆಗ್ಬಿಟ್ಟಿರ್ತದೆ, ಭುಜ ನೋವು, ರಿಸ್ಟ್ ರೊಟೇಟ್ ಮಾಡಕ್ಕಾಗಲ್ಲ, ಹ್ಯಾಂಡ್ ಮೂವ್ಮೆಂಟ್ಸ್ ಮಾಡಕ್ಕಾಗಲ್ಲ, ಫಿಂಗರಿಂಗ್ ಮಾಡಕ್ಕಾಗತ್ತ, ಫಿಂಗರ್ ಮೂವ್ಮೆಂಟ್ಸ್ ಮಾಡಕ್ಕಾಗಲ್ಲ, ವಿಪರೀತ ಹೊಟ್ಟೆ ನೋವು. ಅದ್ರಲ್ಲೂ ಮೆನ್ಸಸ್ ಆಗುವಾಗ, ಇನ್ನೇನ್ ನಾಳೆ ಮೆನ್ಸಸ್ ಆಗ್ತಾ ಇದಾರೆ ಅವ್ರ ಡೇಟ್ ಪ್ರಕಾರ ಅಂದ್ರೆ, ವಿಪರೀತ ಅಬ್ಡಮನ್ ಪೇನ್, ವಿಪರೀತ ಬ್ಲೀಡಿಂಗು. ಯಾವಾಗ? ಅಮಾವಾಸ್ಯೆ ಟೈಮ್ನಲ್ಲಿ. ಇದೇ ಸಿಂಪ್ಟಮ್ಸ್ ಹೆಂಗಸರಿಗೆ ಎಲ್ಲ ಇರುತ್ತೆ. ಹುಣ್ಮೆ ಟೈಮ್ನಲ್ಲಿ ಬ್ಲೀಡಿಂಗ್ ಕಮ್ಮಿ ಆಗತ್ತೆ, ಅವ್ರಿಗೆ ಸಿಕ್ಕಾಬಟ್ಟೆ ಅಬ್ಡಮನ್ ಪೇನ್, ಹೊಟ್ಟೆ ನೋವು. ಹೊಟ್ಟೆಯಲ್ಲಿ ಹಾಕಿ ಇಸುತ್ತಂಗೆ, ಈಗ ಬಟ್ಟೆನ ನೆಂದಿರೋ ಬಟ್ಟೆನ ಹಾಕಿ ನಾವು ಹಿಂಡ್ತೀವಿ ನೋಡಿ, ನೀರು ಬರ್ಲಿಕ್ಕೆ, ಹಾಗೆ ಹಿಂಡುತ್ತೆ ಕೆಲವು ಹೆಂಗಸರಿಗೆ ಈ ತರ ದೋಷ. ಕೆಲವರು ಏನೋ ಒಂದು ಆಂಟಿಬಯೋಟಿಕ್ ಅಥವಾ ಏನೋ ಡಾಕ್ಟರ್ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ. ಇದು ಎಷ್ಟು ವರ್ಷ ತಗೋಬೇಕು ಅನ್ನೋದು ಪ್ರಶ್ನೆ. ಈ ತರ ಪೇನ್ಗೆ ಕೊನೆಗೆ ಅವ್ರು ಒಂದ್ಸಲ, ಏನಪ್ಪಾ ನಮ್ಗೆ ಭಯ, ಎಲ್ಲರೂ ಹೊರಗೋಗಕ್ಕೂ ಭಯ, ಯಾರ್ದೋ ಮನೆಗೆ ಯಾವ್ದೋ ಊರಿಗೆ ಹೋಗ್ಬಿಟ್ರೆ ಈ ತರ ಆದಾಗ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಏನು ಅಂತೇಳಿ ಟ್ರಾವೆಲ್ ಮಾಡ್ಲಿಕ್ಕೆ ಭಯ, ಒಬ್ರ ಮನೆಗೆ ಹೋಗ್ಲಿಕ್ಕೆ ಭಯ, ಮನೇಲೇ ಸಫರ್ ಪಡ್ತಿರ್ತಾರೆ. ಹೆಣ್ಣಾಗ್ಲಿ ಗಂಡಾಗ್ಲಿ, ಹುಣ್ಮೆ ಹಿಂದೆ ಮುಂದೆ, ಅಮಾವಾಸ್ಯೆ ಹಿಂದೆ ಮುಂದೆ ಅವ್ರಿಗೆ ಬರೀ ಸತ್ತಿರೋರೇ ಕನ್ಸಲ್ ಕಾಣ್ತಾರೆ, ಸಿಕ್ಕಾಬಟ್ಟೆ ಬೆವರ್ತಾರೆ. ನಿದ್ದೆ ಮಾಡುವಾಗ ಬ್ರೇಕ್, ಸಂಪೂರ್ಣವಾಗಿ 3 hours 2 hours ನಿದ್ದೆ ಮಾಡಕ್ಕಾಗಲ್ಲ. ಹಾಫ್ ಅನ್ ಅವರ್ಗೆ ಎಚ್ಚರ ಆಗುತ್ತೆ, ಪುನಃ ಮಲ್ಕೋತಾರೆ, ನಿದ್ದೆ ಬರುತ್ತೆ, ಮತ್ತೆ ಹಾಫ್ ಅನ್ ಅವರ್ಗೆ ಎಚ್ಚರ ಆಗುತ್ತೆ, ಮಲ್ಕೋತಾರೆ, ಅರ್ಧದ ಗಂಟೆ 1 ಗಂಟೆಗೆ ಮಲ್ಗೋದು, ಎದ್ದೇಳೋದು. ಈ ರೀತಿ ಸ್ಲೀಪಿಂಗ್ ಡಿಸಾರ್ಡರ್ ಅಂತ. ಅವ್ರಿಗೆ ನಾನು ಸಂಪೂರ್ಣ ನಿದ್ದೆ ಮಾಡಿದ್ದೀನಿ ಅನ್ನೋ ಭಾವನೆನೇ ಬರೋದಿಲ್ಲ. ನಿದ್ದೆಯಲ್ಲಿ ಬ್ರೇಕು, ಮಂಡಿ ನೋವು, ಸೊಂಟ ನೋವು, ಭುಜ, ಪಾದ ಹಿಂಬಡಿ ನೋವು, ಸಿಕ್ಕಾಬಟ್ಟೆ ಬೆವರೋದು, ಹೆಂಗಸಲ್ಲಿ ಹೊಟ್ಟೆ ನೋವು ಶುರುವಾಗೋದು. ಕೆಲವು ಗಂಡಸರಿಗೆ ಅವ್ರಿಗೂ ಕನ್ಸಲ್ಲಿ ಏನೋ ಒಂಥರ ಕೆಟ್ಟ ಕನಸುಗಳು, ಏನ್ ನೋಡಿದೀನಿ ಅನ್ನೋದನ್ನ ಬೆಳಗ್ಗೆ ಆದ್ಮೇಲೆ ಹೇಳಲಿಕ್ಕೆ ಮರ್ತೋಗಿರ್ತಾರೆ. ಕನ್ಸು ಕಾಣ್ತಾರೆ, ಕೆಟ್ಟ ಕನಸು, ಆದ್ರೆ ಇನ್ನೊಬ್ರ ಜೊತೆ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಆ ಕನಸು ಅನುಭವಿಸ್ತಾರೆ, ಬೇರೆ ಜೊತೆ ಹೇಳಕ್ ಆಗಲ್ಲ. ಅದ್ ಏನೇನೋ ಬಂತು ಕನಸು, ನಂಗೆ ಹೇಳಕ್ ಆಗ್ತಿಲ್ಲ ಅನ್ನೋ ಕನ್ಫ್ಯೂಷನ್ ಡ್ರೀಮ್ಸ್ ಅಂತಾರೆ ಇದಕ್ಕೆ, ಕನ್ಫ್ಯೂಷನ್ ಡ್ರೀಮ್ಸ್ ಅಂತ. ಈ ತರ ಸಿಂಪ್ಟಮ್ಸ್ ಬಹಳಷ್ಟು ಜನಕ್ಕೆ ನರಳ್ತಿದ್ದಾರೆ. ಡಾಕ್ಟರ್ ಹತ್ರ ಹೋದ್ರು, ಮಂಡಿ ನೋವು, ಸೊಂಟ ನೋವು ಅಂದ್ರು. ಯೂರಿಕ್ ಆಸಿಡ್ ಇದೆಯಾ ನೋಡೋಣ ಅಂತೇಳಿ ಬ್ಲಡ್ ಅಲ್ಲಿ ಎಷ್ಟು ಯೂರಿಕ್ ಆಸಿಡ್ ಇದೆ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂದ್ರು. RS ಫ್ಯಾಕ್ಟರ್ ಎಷ್ಟಿದೆ ನೋಡೋಣ ಅಂತ. ರೊಮೆಟೆಡ್ ಆರ್ಥರೈಟಿಸ್ ಅದನ್ನ ಟೆಸ್ಟ್ ಮಾಡ್ಸೋಣ ಅಂತ ಅದು ಟೆಸ್ಟ್ ಮಾಡಿಸಿದ್ರು.
ನಿದ್ದೆಗೆ ಬರ್ತಿಲ್ಲ ಅಂದಾಗ ನಿದ್ದೆ ಬರಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ರು. ಟ್ಯಾಬ್ಲೆಟ್ ಒಳಗೋಗಿದೆ ಮಲ್ಕೊಳ್ಳುವಾಗ, ನಿದ್ದೆ ಮಾತ್ರ ಒಂದೊಂದು ಗಂಟೆಗೆ ಎಚ್ಚರ ಆಗ್ತಿದೆ. ಎದ್ದೊಳೋದು, ಎಚ್ಚರ ಆಗೋದು, ನೀರು ಕುಡಿಯೋದು, ಮಲ್ಕೊಳ್ಳೋದು, ಟಾಯ್ಲೆಟ್ಗೆ ಹೋಗೋದು. ಡಯಾಬಿಟಿಸ್ ಅಂತೂ ಇಲ್ಲ. ಈ ತರ ನರಕ ಯಾತನೆ ಬಹಳಷ್ಟು ಜನ ಅನುಭವಿಸ್ತಾ ಇದ್ದಾರೆ. ನೋಡೋದು ದೊಡ್ಡ ಬಂಗ್ಲೆಯಲ್ಲಿ ಮಲಗ್ತಾರೆ, ಒಳ್ಳೆ AC, ಒಳ್ಳೆ ಫ್ಯಾನ್ ಇದೆ, ಒಳ್ಳೆ ಲಕ್ಷಾಂತರ ರೂಪಾಯಿ ಮಾಡಿಸಿರೋ ಮಂಚ, ಅದ್ರ ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರುವಂತ ಡನ್ಲಪ್ ಬೆಡ್ ಬೇರೆ, ಹಾಸಿಗೆ ಬೇರೆ, ಒಳ್ಳೆ ಬೆಡ್ರೂಮ್ ಇದೆ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ ಅಂತ ಒಳ್ಳೆ ಬೆಡ್ರೂಮ್ ಅಲ್ಲಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಡ್ರೂಮ್ಗೆ ನಿದ್ದೆನೇ ಬರ್ತಿಲ್ಲ. ಅಷ್ಟೊಂದು ಟಾನಿಕ್, ಸಿರಪ್, ಇಂಜೆಕ್ಷನ್ ಎಲ್ಲ ತಗೊಂಡಿದ್ದಾರೆ. ಆಂಟಿಬಯೋಟಿಕ್ಸ್ ಕೊಟ್ರು, ಸ್ಟಿರಾಯ್ಡ್ಸ್ ಕೊಟ್ಟಿದ್ದಾರೆ, ಬೆಳಗ್ಗೆ ರಾತ್ರಿ ತಗೊಳ್ಳಿ ಅಂತ. ಆ ಮಾತ್ರೆ ಪವರ್ ಇರೋವರೆಗೂ ಏನೂ ಆಗಲ್ಲ. ಆ ಮಾತ್ರೆ ಪವರ್ ಹೋದ ತಕ್ಷಣ ಯಥಾಸ್ಥಿತಿ ಪೇಯ್ನು, ನೋವು, ಬಾಧೆ. ಈ ತರ ಸಂಕಟ ಬಹಳಷ್ಟು ಜನ ನರಡ್ತಾ ಇದ್ದಾರೆ. ಇದೆಲ್ಲ ಏನಕ್ಕಾಗತ್ತೆ ಅನ್ನೋ ಒಂದು ಪ್ರಶ್ನೆ. ನೋಡಕ್ಕೆ ಒಳ್ಳೆ ಊಟ ಮಾಡ್ತಾರೆ, ಏನೋ ಅಳಸು ಪಳಸು ತಿನ್ನಲ್ಲ, ಅವರು ಕಾಂಜಿ ಪಿಂಜಿ ತಿನ್ನಲ್ಲ, ಜಂಕ್ ಫುಡ್ ತಿನ್ನಲ್ಲ, ಒಳ್ಳೆ ಭರ್ಜರಿ ಊಟ ಮನೆಯಲ್ಲಿ ತುಪ್ಪ, ಬೆಣ್ಣೆ ಅಂತೆ, ಚಪಾತಿ, ರಾಗಿ ಮುದ್ದೆ, ಅನ್ನ, ಸಾಂಬಾರು, ಪಲ್ಯ, ಒಳ್ಳೆ ಯಥೇಚ್ಛ ಚೆನ್ನಾಗಿ ತಿಂತಾರೆ. ಅಷ್ಟರಲ್ಲಿ ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಎನ್ಸೈಮ್ಸ್ ಇದೆ, ಒಳ್ಳೆ ನ್ಯಾಚುರಲ್ ಫ್ರೂಟ್ಸು ಎಲ್ಲ ತಿಂತಾರೆ. ವೈಟಮಿನ್ಸ್ ಊಟದಲ್ಲಿ ಹೋಗ್ತಾ ಇದೆ, ಮಿನರಲ್ಸು, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ ಎಲ್ಲ ಕೂಡ ಹೋಗ್ತಾ ಇದೆ ಊಟದಲ್ಲಿ, ತಿನ್ನೋ ಪದಾರ್ಥದಲ್ಲಿ. ಆದ್ರೆ ಅವ್ರಿಗೆ ಯಾಕೆ ಈ ತರ ಕಾಯಿಲೆ ಬಂತು ಅಂತ ಚಿಂತೆ ಮಾಡಿದಾಗ, ಓ ಇದು ನನಗೆ ಊಟದಿಂದ ಬಂದಿಲ್ಲ. ಏನು ದಿನ ಬೆಳಗ್ಗೆ ಸಂಜೆ ಹೋಗಿ ಏನು ಬೆಟ್ಟ ತಿಳಿತಾರ? ಇಲ್ಲ. ಏನ್ ಜಲ್ಲಿ, ಕಲ್ಲು, ಮಣ್ಣು, ಸಿಮೆಂಟ್ ಮೂಟೆ ಹೊತ್ತು ಹೊತ್ತು ಸುಸ್ತಾಗಿದ್ಯಾ? ಮಂಡಿ ನೋವು ಬರಕ್ಕೆ, ಸೊಂಟ ನೋವು ಬರಕ್ಕೆ, ಅಥವಾ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ಮನೆಗೆ ಬರ್ತಾ ಇದ್ದೀನಿ, ಅದಕ್ಕೆ ಬಂಡಿ ನೋವು, ಅದಕ್ಕೆ ಕಾಲು ನೋವು, ಭುಜ ನೋವು, ಸೊಂಟ ನೋವು ಅಂತ ಕೆಲ್ಸನೇ ಮಾಡ್ತಿಲ್ಲ. ಆರಾಮಾಗಿ ಒಳ್ಳೆ ಹೀರೋ ತರ ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ಕೋತಾರೆ, ಮನೆ ಬರ್ತಾರೆ. ಈ ಬೆಳಗ್ಗೆ ಸಂಜೆವರೆಗೆ ಈ ಬಂಡೆ ಕೆಲಸ ಮಾಡೋರು, ಕಲ್ಲು ಹೊಡಿಯೋ ಜನ, ಈ ಸಿಮೆಂಟು ಮೂಟೆ, ಕಲ್ಲು, ಜಲ್ಲಿ, ಈ ತರ ಕೆಲಸ ಮಾಡೋರು ಅವ್ರು ಚೆನ್ನಾಗಿದ್ದಾರೆ. ಈ ತರ ಯಾವ್ದೂ ಮಾಡಿಲ್ಲ. ಆದ್ರೆ ಮಂಡಿ ನೋವಂತೆ, ಬೆನ್ನು ನೋವಂತೆ, ಭುಜ ಅಲ್ಲಾಡ್ಸಕ್ ಆಗ್ತಿಲ್ಲ, ರಿಸ್ಟ್ ಮೂವ್ಮೆಂಟ್ಸ್ ಇಲ್ಲ, ಬೆರಳು ಮೂವ್ಮೆಂಟ್ಸ್ ಮಾಡಕ್ ಆಗ್ತಿಲ್ಲ, ಈ ಹಿಂಗ್ ಅನ್ನಕ್ಕಾಗಲ್ಲ. ಲಾಕ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಯೂರಿಕ್ ಆಸಿಡ್ ಲಾಕ್ ಇದೆ ಜಾಯಿಂಟ್ಸ್ ಅಲ್ಲಿ. ಯೂರಿಕ್ ಆಸಿಡ್ ಜಾಯಿಂಟ್ ಸ್ಟ್ರಕ್ ಆಗಿರೋದ್ರಿಂದ ಮೂವ್ಮೆಂಟ್ಸ್ ಇಲ್ಲ ಅಂತೇಳಿ ಟೆಸ್ಟ್ ಮಾಡಿಸಿದ್ರು. ಆದ್ರೂ ನಾರ್ಮಲ್ ಬಂದಿದೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ. ಬ್ಲಡ್ ಟೆಸ್ಟ್ ಅಲ್ಲಿ ನಾರ್ಮಲ್ ಬಂತು, ಎಕ್ಸ್ರೇ ಎಲ್ಲ ತೆಗೆದ್ರು, ಎಲ್ಲೂ ಏನು ಕಾಣ್ತಿಲ್ಲ, ನಾರ್ಮಲ್ ಆಗಿದ್ದೀರಿ. ನಿಮ್ಗೆಲ್ಲೋ ಮನೋಚಿಂತೆ, ಎಲ್ಲೋ ಡಿಪ್ರೆಷನ್ ಇದ್ದೀರಾ, ಏನೋ ಚಿಂತೆ ಮಾಡ್ತಿದ್ದೀರಾ, ಅದು ಬಿಟ್ಬಿಡಿ, ಆರಾಮ ಆಗ್ತೀರಾ ಅಂತಾರೆ. ಅವ್ರಿಗೇನು ಚಿಂತೆನೇ ಇಲ್ಲ. ಕೊನೆಗೆ ಇದು ಹೆಂಗಾಗ್ತಿದೆ ಅಂತ ನೋಡಿದಾಗ, ಯಾರಾದ್ರೂ ಮಾಟ ಮಂತ್ರಗಳನ್ನ ಮಾಡಿ ಹಾಕಿದ ಜಾಗದಲ್ಲಿ ದಾಟ್ಬಿಟ್ಟಿದ್ರೆ, ದಾಟು ಪ್ರಯೋಗ, ಕಾಟೇರಿ ಪ್ರಯೋಗ. ಕಾಟೇರಿ ಅಂದ್ರೆ ಕಟ್ಟಾಕೋದು ಅಂತ, ಬಂಧಿಸೋದು ಅಂತ ಹೇಳಿ. ಆ ತರದ ಏನಾದ್ರು ಪ್ರಯೋಗ ಇವ್ರ ಮೇಲೆ ಆಗಿದ್ರೆ, ಅಥವಾ ಅಂತ ವಸ್ತುಗಳ ಮೇಲೆ ಕಾಲಿಟ್ಟು ದಾಟಿದ್ರೆ, ಆ ತರ ಜಾಗದಲ್ಲಿ ಕೂತಿದ್ರೆ, ಮಲಗಿದ್ರೆ, ವಾಸ ಮಾಡ್ತಿದ್ರೆ, ಇವ್ರಿಗೆ ಈ ತರ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗತ್ತೆ. ಇದೊಂದು ಕ್ಷುದ್ರ ದೇವತೆಯನ್ನ ಆರಾಧನೆ ಮಾಡ್ತಾರೆ, ಕಾಟೇರಮ್ಮ ಅಂತೇಳಿ. ಆ ಕಾಟೇರಿ ದೇವಿಯನ್ನ ಆರಾಧನೆ ಮಾಡಿ ನಮ್ಮ ಮೇಲೇನೆ ಪ್ರಯೋಗ ಮಾಡಿರ್ತಾರೋ ಅಥವಾ ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿರ್ತಾರಲ್ಲ, ಅದು ಉದಾಹರಣೆಗೆ ಈಗ ಹೆಂಗೆ ಅರ್ಥ ಮಾಡಿಸೋದು ಅಂತಂದ್ರೆ, ಈಗ ನನಗೆ ಯಾರೋ ಒಬ್ರು ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಹೆಸರು ಹೇಳ್ಕೊಂಡು ನಂಗೆ ಮಾಡಿರ್ತಾರೆ ಅಂತೇಳಿ. ನನ್ನ ಪಕ್ಕ ಒಬ್ಬ ಯಾರೋ ಇರ್ತಾನೆ, ಅವ್ನು ನನ್ನ ಜೊತೆ ಪ್ರಯಾಣ ಮಾಡ್ತಾನೆ, ಕೂತ್ಕೋತಾನೆ ಆಫೀಸಲ್ಲಿ, ಜೊತೆಲೆ ಬಿಸ್ನೆಸ್ ಮಾಡ್ಬೋದು, ಅಥವಾ ನನ್ನ ಜೊತೆಲೆ ದಿನಕ್ಕೆ ಒಂದಿಲ್ಲ ಅಂದ್ರೆ 3 ರಿಂದ 4 ಗಂಟೆ ನನ್ನ ಜೊತೆ ಇರ್ತಾನೆ. ನನ್ನ ಜೊತೆ ಇರೋದ್ರಿಂದ ನನಗೆ ಮಾಡಿಸಿರೋ ಪ್ರಯೋಗ ಅವನಿಗೂ ಕೂಡ ಟ್ರಾನ್ಸ್ಫರ್ ಆಗ್ತಿರ್ತದೆ. ಇದು ರಾಹು ಕೇತು ಸಂಬಂಧದಲ್ಲಿ. ರಾಹು ವೈರಸ್, ಕೇತು ಬ್ಯಾಕ್ಟೀರಿಯಾ. ಯಾವಾಗ ಈ ರಾಹು ಮತ್ತೆ ಕೇತು ನನ್ನಲ್ಲಿತ್ತೋ, ನನ್ನ ಪಕ್ಕ ಕೂತವನಿಗೂ ಕೂಡ ಅದು ಟ್ರಾನ್ಸ್ಫರ್ ಆಗ್ತಿರ್ತದೆ. ಅವನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಲ್ಲ, ಅವನಿಗೆ ಯಾವುದೇ ರೀತಿ ಪ್ರಯೋಗ ಮಾಡಿಲ್ಲ, ಅವನು ಏನು ದಾಟಿಲ್ಲ. ಆದ್ರೆ ನನ್ನ ಜೊತೆ ಕೂತಿದ್ರಿಂದ, ನನ್ನ ಸವಾಸಲ್ಲಿರೋದ್ರಿಂದ, ನನ್ನ ಪಕ್ಕದಿರೋದ್ರಿಂದ, ಮುಟ್ಟೋದ್ರಿಂದ, ಮಾತಾಡೋದ್ರಿಂದ ಏನಾಗುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಅವನಿಗೆ ಎಫೆಕ್ಟ್ ಆಗತ್ತೆ. ಅವ್ನು ನನಗೆ ಫುಲ್ ಎಫೆಕ್ಟ್ ಆದ್ರೆ ಅವ್ನಿಗೆ ಅರ್ಧಂಬರ್ಧ ಆಗತ್ತೆ. ಅದರಿಂದ
ಈ ಉದಾಹರಣೆಗೆ ಈಗ ನನಗೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ನನ್ನ ಪಕ್ಕ ಕೂತಿದ್ದೇನೆ ಒಬ್ಬ, ನಾನು ಅವನ ಜೊತೆ 2 ಅವರ್ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಥವಾ ಬಿಸ್ನೆಸ್ ಮಾಡ್ತೀನಿ ಅಥವಾ ಏನೋ ಫ್ರೆಂಡ್ಶಿಪ್ ಅಲ್ಲಿ 2 ಅವರ್ ಇರ್ತೀನಿ. ನನಗೆ ಜ್ವರ ಬಂದಿರೋದ್ರಿಂದ ಅವನು ಆ ವೈರಸ್ ಹೊಟ್ಟೋಗ್ಬಿಡುತ್ತೆ. ನನಗೆ ನೆಗಡಿ ಆಗಿದೆ, ಮೂಗಲ್ ಗೊಣ್ಣೆ ಬರ್ತಾ ಇದೆ, ನನಗೆ ಕೆಮ್ಮು ಜಾಸ್ತಿ ಇದೆ, ನೆಗಡಿ ಆಗಿದೆ, ಕೆಮ್ಮಿದೆ, ನನ್ನ ಪಕ್ಕ ಒಂದು ಅರ್ಧ ಗಂಟೆ ಕೂತ್ರೆ ಅವ್ನಿಗೆ ಅರಿವಿಲ್ದಂಗೆನೆ ಅವನಿಗೂ ಕೆಮ್ಮು ಶುರು ಆಗತ್ತೆ, ಅವನಿಗೂ ಮೂಗಲ್ಲಿ ನೀರಿನ ಗೊಣ್ಣೆ ಸ್ಮೂಟಮ್ ಬರ್ತಾ ಇರ್ತದೆ. ಇದು ಹೌರಾದಿಂದ ಇನ್ನೊಂದು ಹೌರಾಗ ಟ್ರಾನ್ಸ್ಫರ್ ಆಗ್ಬಿಡ್ತದೆ. ಅದರಿಂದ ಈ ರಾಹುಕೇತುಗಳ ಸಂಯೋಗದಲ್ಲಿ ಮಾಟ ಮಂತ್ರ ತಂತ್ರ ಮಾಡಿದ್ರೆ, ನಾನು ನೆಗೆಟಿವ್ ಆಗಿದ್ರೆ, ನನ್ನ ಪಕ್ಕದಲ್ಲಿರೋ ನೆಗೆಟಿವ್ ಆಗಿದ್ರೆ ಅವನು ಟ್ರಾನ್ಸ್ಫರ್ ಆಗ್ಬಿಡ್ತದೆ. ನಿಮ್ ತರ ನನ್ಗೂ ಆಗ್ತಿದೆಪ್ಪ, ನಿಮ್ ತರ ನನಗೆ ಭುಜ ನೋವು, ಮೊಳಕೆ ನೋವು, ರಿಸ್ಟ್ ಮೂವ್ಮೆಂಟ್ ಮಾಡಕ್ಕಾಗಲ್ಲ, ಫಿಂಗರಿಂಗ್ ಮಾಡಕ್ಕಾಗಲ್ಲ, ಶೋಲ್ಡರ್ಸ್ ಲಾಕ್ ಆಗ್ಬಿಟ್ಟಿದೆ, ಸೊಂಟ ನೋವು, ಕೆಟ್ಟ ಕನ್ಸು ಬರುತ್ತೆ, ಸಿಕ್ಕಾಪಟ್ಟೆ ಬೆವರ್ತೀನಿ, ನೀನ್ ಏನ್ ಹೇಳಿದ್ರು ನನಗೂ ಹಂಗೆ ಆಗ್ತಿದೆ ಅಂತ ಹೇಳ್ತಾರೆ. ಆದ್ರಿಂದ ಈ ತರ ದೋಷಗಳಿಂದ ಏನಾದ್ರು ನಾವು ನರಳುತ್ತಿದ್ರೆ ಇದನ್ನು ಯಾವ ಡಾಕ್ಟರ್ ಕೂಡ ಕ್ಯೂರ್ ಮಾಡಕ್ ಇವತ್ತು ಸಾಧ್ಯನೇ ಇಲ್ಲ ಜಗತ್ತಿನಲ್ಲಿ. ಯಾಕೆಂದ್ರೆ ಈ ಕೆಟ್ಟ ಕನ್ಸು ಬರುತ್ತೆ ಅಂತ ನಾನು ಹೇಳಿದೆ. ಕೆಟ್ಟ ಕನ್ಸು ಬರಬಾರ್ದು ಯಾವ್ದಾದ್ರು ಟ್ಯಾಬ್ಲೆಟ್ ರೆಡಿ ಮಾಡಿದಾರೆ ಜಗತ್ತಿನಲ್ಲಿ? ಇಲ್ಲ. ಈ ಬೆವರೋದು ಎಲ್ಲ ಚೆನ್ನಾಗಿದ್ದಾರೆ, ನೋಡಕ್ಕೆ ಒಳ್ಳೆ ಹೈಟು ವೇಟು ಸ್ಮಾರ್ಟ್ ಆಗಿ ಚೆನ್ನಾಗಿದ್ದಾರೆ, ಒಳ್ಳೆ ಊಟ ಮಾಡ್ತಾರೆ, ಚೆನ್ನಾಗಿ ದುಡಿತಾರೆ, ಸಂಪಾದನೆ ಮಾಡ್ತಾರೆ ಬಿಸ್ನೆಸ್ ನಲ್ಲಿ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಗೆ ಯಾಕೆ ಈ ತರ ಪ್ರಾಬ್ಲಮ್ ಅಂದಾಗ ಪ್ರಯೋಗ ಆಗಿರುತ್ತೆ ನಮ್ಮ ಹೆಸರಿನಲ್ಲಿ, ನಮ್ಮ ಮೇಲೆ ಪ್ರಯೋಗ ಮಾಡಿರ್ತಾರೆ. ಹೇಗೆ ಅಂತಂದ್ರೆ ಬಾಡಿ ಪೇನ್ ಬರ್ಬೇಕು ಅಂತಂದ್ರೆ ಇಲ್ಲ ಕೂದಲು ತಗೊಂಡೋಗಿರ್ಬೇಕು, ಇಲ್ಲ ನಾವು ಕಟ್ ಮಾಡಿರೋ ಉಗುರು ತಗೊಂಡೋಗಿರ್ಬೇಕು, ಇಲ್ಲ ನಾವು ತುಳಿದಿದ ಮಣ್ಣನ್ನು ತಗೊಂಡೋಗಿರ್ಬೇಕು, ಇಲ್ಲ ನಾವು ಹಾಕಿರೋ ವಸ್ತ್ರವನ್ನ ತಗೊಂಡೋಗಿ ಮಾಟ ಮಂತ್ರ ಮಾಡಿಸಿದ್ರೆ ಈ ದೋಷ ಇರ್ತದೆ. ಅವ್ರು ಯಾವ ದಿವಸ ಮಾಡಿದ್ರು, ಉಣ್ಮೇಲೆ ಮಾಡಿದ್ರೆ ಉಣ್ಮೆ 1 ವಾರ, ಉಣ್ಮೆ ಆದ್ಮೇಲೆ 1 ವಾರ ನಾವು ನರಳ್ತೀವಿ. ಅವ್ರು ಅಮಾವಾಸ್ಯೆ ದಿವಸ ಏನಾದ್ರು ಮಾಡಿಸಿದ್ರೆ ಅಮಾವಾಸ್ಯೆ 1 ವಾರ ಮೊದಲು, ಅಮಾವಾಸ್ಯೆದ 1 ವಾರ ನಂತರ ಈ ಸಿಂಪ್ಟಮ್ಸ್ ನರಳ್ತೀವಿ, ಆಮೇಲೆ ಆರಾಮಾಗ್ಬಿಡ್ತೀವಿ. ಬಟ್ ಇದೆಷ್ಟು ನರಳೋದು? ಈ ತರ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಅಂಗಡಿ ಓಪನ್ ಮಾಡಿ ಬಿಸ್ನೆಸ್ ಮಾಡಕ್ಕಾಗಲ್ಲ, ಮತ್ತೆ ಎಲ್ಲಾ ತರದಲ್ಲೂ ನಮ್ಗೆ ಬಂದ್ ಮಾಡ್ಬಿಟ್ಟಿರ್ತಾರೆ. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗತ್ತೆ? ಅದರಿಂದ ಈ ತರ ದೋಷಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಬಿಳಿ ಸಾಸಿವೆ ತಗೊಳ್ಳಿ, ಸೌದೆ ಇದ್ದಿಲು ಅಂದ್ರೆ ಕೋಲ್. ಸೌದೆಲಿ ಎಷ್ಟೋ ಜನ ಗ್ಯಾಸ್ ಅಲ್ಲಿ ಮಾಡ್ತಾರೆ, ಎಲೆಕ್ಟ್ರಿಕ್ ಸ್ಟವ್ ಮಾಡ್ತಾರೆ, ಯೂಸ್ ಮಾಡೋದಿಲ್ಲ. ಇದ್ದಿಲು ಎಲ್ಲಿರುತ್ತೋ ಅದೊಂದಷ್ಟು ತಂದಿಟ್ಕೊಳ್ಳಿ ಮನೇಲಿ ಇದ್ದಿಲು ಇದ್ದಷ್ಟು ಬಹಳ ಒಳ್ಳೇದು. ಇದ್ಲಿ ಯಾವ್ದು ಗೊತ್ತಾ? ಶನಿ. ಮನೇಲಿ ಆ ಕಪ್ಪು ಬಣ್ಣದ ಒಂದು ತುಂಡು ಪೀಸು ಮನೆಯೊಳಗೆ ಇದ್ರೆ ಇದ್ಲು, ಇಲ್ಲ ಹೋಗಿ ಇದ್ಲು ಮಾರಾಟ ಮಾಡ್ತಾರೆ ಅವ್ರ ಹತ್ರ. ನೀವು ಒಂದೆರಡು ಸೌದೆ ತಂದು ಬೆಂಕಿ ಹಾಕಿ ಉರಿಸಿ ಇದ್ಲು ಬರುತ್ತೆ, ಮನೇಲಿ ಇಟ್ಕೊಳ್ಳಿ. ಮನೇಲಿ ಇದ್ಲು ಇದ್ದಷ್ಟು ಮಾಟ ಮಂತ್ರ ತಂತ್ರ ಪ್ರಯೋಗ ತಟ್ಟೋದಿಲ್ಲ ಅಂತ ನನ್ನ ಒಂದು ಸಂಶೋಧನೆ. ಹೀಗೆ ಒಂದು ಇದ್ಲು ತಗೊಳ್ಳಿ, ಬಿಳಿ ಸಾಸಿವೆ ತಗೊಂಡ್ಬಿಟ್ಟು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್ ಅಂತ ಈ ಮಂತ್ರನ ಹೇಳ್ಬೇಕು. 1-2 ಇದ್ಲು ತುಂಡು, 1 ಚಮಚ ಬಿಳಿ ಸಾಸಿವೆ ಕೈಲಿ ಇಟ್ಕೊಂಡು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್ ಅಂತ ಹೇಳಿ ಕೈಲಿಟ್ಕೊಂಡು ಅದಕ್ಕೆ ಎನರ್ಜಿ ಪಾಸ್ ಆಗಿದೆ. ಮಂತ್ರದಲ್ಲಿರತಕ್ಕಂಥ ಶಬ್ದದಿಂದ ಬಂದಂತ ಅಯಾನ್ಸ್ ಅದಕ್ಕೆ ಬಿಳಿ ಸಾಸಿವೆ ಒಂದು ಕಲ್ಲಿದ್ಲಿಗೆ, ಸೌದೆ ಇದ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಈಗ ಅದಕ್ಕೊಂದು ಎನರ್ಜಿ ಬಂತು, ಸಂಸ್ಕಾರ ಬಂತು ಮಂತ್ರ ಹೇಳೋದ್ರಿಂದ. ಅದನ್ನ ತಗೊಂಡು ಯಾರ್ಕೆಲ್ಲ ನಿಮ್ಮಲ್ಲಿ ಮನೇಲಿ ಯಾರಿದ್ದಾರೋ ಅವ್ರಿಗೆ ಕೊಟ್ಟು ತಲೆಯಿಂದ ಪಾದದವರೆಗೆ 21 ಸಲ ತೆಗಿಬೇಕು. ಎಲ್ಲೆಲ್ಲಿ ಪೇನ್ ಇದೋ ಆ ಜಾಗದಲ್ಲಿ. ಈಗ ಇಲ್ಲಿ ಮೊಳಕೆಯಲ್ಲಿ ಪೇನ್ ಇದೆ, ಅವ್ರ ಕೈಲಿ ನೋಡಿ ಹೀಗೆ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಈ ಕಡೆಗೆ ವಾಪಸ್ ರಿವರ್ಸ್. ಇಲ್ಲೂ ನೋವು ಇದೆ ನನಗೆ, ಮೊಳಕೆ ನೋವಿದೆ, ಮೊಳಕೆ ಹಿಂಗೆಲ್ಲ ಮಾಡಕ್ ಆಗೋದೇ ಇಲ್ಲ. ಆಗ ಓಂ ಕ್ರೀಂ ಕಾಳಿ ನೀವು ಮಾಡ್ಕೋಬಾರ್ದು, ನೀವು ಜಪ ಮಾಡಿ ಕೊಟ್ಟಿದ್ದನ್ನ ಇನ್ನೊಬ್ರು ನಿಮ್ ಕೈಯಿಂದ ತೆಗೆಸ್ಕೋಬೇಕು, ಅವ್ರ ಕೈಯಿಂದ ತೆಗೆಸ್ಕೋಬೇಕು. ಈ ರೀತಿ ಮಾಡ್ಬಿಟ್ಟು ಅದನ್ನ ಬೆಂಕಿಗೆ ಹಾಕಿ ಸುಡ್ಬೇಕು. ನಿಮ್ಗೆ ಎಲ್ಲೆಲ್ಲಿ ಪೇನ್ ಇದೆ ಅಲ್ಲೆಲ್ಲ ತಗೋಬೇಕು. ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್, ಈ ಕಡೆ ಒಂದು 21 ಸುತ್ತು, ಆ ಕಡೆ ಒಂದು 20 ಸುತ್ತು, ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ. ಆಮೇಲೆ
ತಲೆಯಿಂದ ಪಾದದವ್ರಿಗೆ 21 ಸಲ ತೆಗೆದ್ರೆ ನಿದ್ದೆ ಗಂಡಲ್ಲಿ ಬರುವಂತ ಕೆಟ್ಟ ಕನಸು ನಿವಾರಣೆ ಆಗುತ್ತೆ. ಇದನ್ನ ಒಂದು ಬೆಂಕಿಗೆ ಹಾಕ್ಬಿಟ್ಟು ಸುಟ್ಬಿಡ್ಬೇಕು. ಯಾವಾಗ ಅದು ಸುಡುವಾಗ ಶಬ್ದ ಬರ್ತದೆ ಪಟ್ ಅಂತ, ಆಗ ಅದು ರಿಲೀಸ್ ಆಗಿದೆ ಅಂತೇಳಿ. ಸೊ ಅಗ್ನಿ ಅದನ್ನ ಸ್ವಾಹ ಮಾಡ್ಕೊಳತ್ತೆ ನಮ್ಮಲ್ಲಿ. ಆಗ ನೋಡಿ ವಿತಿನ್ 2 hours ನಿಮ್ಗೆ ಆರಾಮಾಗಿ ನಿದ್ದೆ ಮಾಡ್ತೀರಾ, ಎಲ್ಲ ದೋಷ ನಿವಾರಣೆ ಆಗತ್ತೆ. ಇದು ಒಂದ್ಸಲ ಪದೇ ಪದೇ ಮಾಡ್ತಿದ್ರೆ ಏನ್ ಮಾಡೋದು, ಅಜಾತ ಶತ್ರುಗಳು ನಮ್ಗೆ ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ಮತ್ತೆ ಪದೇ ಪದೇ ಮಾಡಕ್ ಶುರು ಮಾಡ್ಬಿಡ್ತಾರೆ. ಅವಾಗ ಏನ್ ಮಾಡ್ಬೇಕು, ಅದಕ್ಕೆ ಪರ್ಮನೆಂಟ್ ಆಗಿ ನಾವು ರೆಮಿಡಿ ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಇದೇ ವರ್ಷ ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ. ಹಳೆ ವರ್ಷ ಮುಗಿತಾ ಇದೆ, ಹೊಸ ವರ್ಷ ಪ್ರಾರಂಭ ಆಗ್ತದೆ. ಆ ಒಂದು ಸಂಧಿ ಕಾಲದಲ್ಲಿ, ಆ ಪರ್ವ ಕಾಲದಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಸ್ಟೇಡಿಯಂನಲ್ಲಿ 21 ಕಾಳಿಯರು, ಕಾಳಿ, ಮಹಾಕಾಳಿ, ಭದ್ರಕಾಳಿ, ಉಗ್ರಕಾಳಿ, ಗುಹ್ಯಕಾಳಿ, ಸ್ಮಶಾನ ಕಾಳಿ, ಚಂಡಿಕಾಳಿ, ರೌದ್ರಕಾಳಿ, ಅಘೋರ ಕಾಳಿ, ಹೀಗೆ 21 ವೆರೈಟಿ ಕಾಳಿಯರು, ಶಾಂತಾದುರ್ಗ, ಶೂಲಿನಿ ದುರ್ಗ, ವನದುರ್ಗ, ಬ್ರಾಹ್ಮಿ ದುರ್ಗ, ಜಾತಿವೇದ ದುರ್ಗ, ಶಬರಿ ದುರ್ಗ, ಲವಣ ದುರ್ಗ, ಜ್ವಲದುರ್ಗ, ವಿಜಯದುರ್ಗ, ವನದುರ್ಗ, ಹೀಗೆ 12 ವೆರೈಟಿ ದುರ್ಗಿಯರು, ಮಹಾಪ್ರತ್ಯಂಗಿರ 40 ವೆರೈಟಿ ಪ್ರತ್ಯಂಗಿರ ಮಂತ್ರಗಳಿಂದ, ಗಾಯತ್ರಿ ಮಂತ್ರ, ಬೀಜ ಮಂತ್ರ, ಮಾಲ ಮಂತ್ರದಿಂದ, ಇವರೆಲ್ಲರ ಮಾಲ ಮಂತ್ರ, ಬೀಜ ಮಂತ್ರ, ಗಾಯತ್ರಿ ಮಂತ್ರದಿಂದ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ ದಿವಸ ಬೆಂಗಳೂರಿನಲ್ಲಿ ಮಹಾಪ್ರತ್ಯಂಗಿರ ಪೂಜಾ ಮತ್ತು ಮಹಾಯಾಗ ಮಾಡ್ತಾ ಇದ್ದೀವಿ. ಈ ಯಾಗ ಮಧ್ಯಾಹ್ನ 4 ಗಂಟೆಗೆ ಶುರುವಾಗಿ ರಾತ್ರಿ 9-10 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಎಂತಿಂತ ಶತ್ರುಗಳು ಏನೇ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿದ್ರು ಔಷಧಿಗೆ ಗುಣ ಆಗ್ತಿರುವಂತ ಕಾಯಿಲೆಗಳನ್ನೆಲ್ಲ ಆ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ದಿವಸ, ವರ್ಷ ಕಳೀತಾ ಬಂತು, ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೀವಿ. ಆ ಒಂದು ದಿವಸ ನಾವು ಈ ಒಂದು ಮಹಾಯಾಗವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ 18ನೇ ತಾರೀಕು. ಹಾಗಾದ್ರೆ ಅದಕ್ಕೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ, ವೆಬ್ಸೈಟ್. ಇದಕ್ಕೆ ಲಾಗಿನ್ ಆಗಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ, ವಿವರಣೆಯಾಗಿ ಕೊಟ್ಟಿದ್ದೀವಿ. ಬುಕ್ ಮಾಡ್ಕೊಳ್ಳಿ, ನೀವು ಬೇಗ ಬುಕ್ ಮಾಡ್ಕೋಬೇಕು. ಆದ್ರೆ ಆ ಕಾರ್ಯಕ್ರಮ ನಡೆಯೋದು ಬೆಂಗಳೂರಿನಲ್ಲಿ ಆಗಿರೋದ್ರಿಂದ ನೀವು ಬರ್ಬೇಕಾದ್ರೆ ಕೆಲವು 3 ಐಟಮ್ಸ್ ತಗೊಂಡ್ಬರ್ಬೇಕು. ಏನದು, 12 ಕಾಯಿನ್ಗಳು, ಚಿಲ್ಲರೆ ಕಾಸು, ₹1, ₹2, ₹5, ಯಾವ್ದು ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟು, 12 ಕಾಯಿನ್ಗಳು, 12 ನಿಂಬೆ ಹಣ್ಣು, 1 ತೆಂಗಿನಕಾಯಿ, ಇದಿಷ್ಟು ನೀವು ತರಬೇಕು. ಇವ್ನು ಉಳಿದೆಲ್ಲ ತಂತ್ರ ಪ್ರಯೋಗಕ್ಕೆ ಏನೇನ್ ಬೇಕೋ ಅದೆಲ್ಲ ನಾವು ಪೂಜಾ ಕಿಟ್ಟಲ್ಲಿ ನಾವು ನಿಮಗೆ ಕೊಡ್ತೀವಿ. ನೀವು ಬರೀ 12 ನಿಂಬೆ ಹಣ್ಣು, 12 ಚಿಲ್ಲರೆ ಕಾಸುಗಳು, ಕಾಯಿನ್ಗಳು, 1 ತೆಂಗಿನಕಾಯಿ ಮಾತ್ರ ತಗೊಂಡ್ಬರ್ಬೇಕು. ಉಳಿದೆಲ್ಲ ಐಟಮ್ಸ್ ನಾವು ಆವತ್ತಿನ ದಿವಸ, ಅಮಾವಾಸ್ಯೆ ದಿವಸ ನಿಮ್ ಕೈಲಿ ಕೊಟ್ಟು ಮಂತ್ರ, ಮುದ್ರಾ, ತಂತ್ರಗಳನ್ನ ಮಾಡಿಸಿ, ಮುದ್ರೆ ಮೂಲಕ ಮಂತ್ರ ತಂತ್ರಗಳನ್ನ ಮಾಡಿಸಿ, ನಿಮ್ಮಲ್ಲಿ ಹಲವಾರು ಏನೇನು ದೋಷ ಇದೆಯೋ, ಎಷ್ಟೋ ವರ್ಷದಿಂದ ಮಾಟ ಮಂತ್ರ ಮಾಡಿಸೋ ಸಿಂಪ್ಟಮ್ಸ್ ನೀವು ತಕೊಂಡೇ ಇರೋದಿಲ್ಲ, ಅದು ಹಂಗೆ ಇರ್ತದೆ. ನೀವು ಒಬ್ರು ಈಗ ನನಗ್ ಮಾಡಿಸಿದ್ರೆ ನಾ ಸತ್ಮೇಲೆ ನನ್ನ ಮಕ್ಳು ಕೊಟ್ಟೋಗುತ್ತೆ, ಅದು ಹಂಗಿದೆ ಮಾಟ ಮಂತ್ರ ತಂತ್ರದಲ್ಲಿ. ಅದರಿಂದ ನಮ್ಗೆ ಎಂಡ್ ಆಗ್ಬೇಕು, ಮುಂದಿನ ಜನರೇಷನ್ಗೆ ಹೋಗ್ಬಾರ್ದು, ಮತ್ತೆ ಇನ್ಯಾರು ಹಿಂದೆ ಮಾಡಿದ್ದು ನಾಶ ಆಗ್ಬೇಕು, ಮುಂದೆ ಮಾಡೋ ಶತ್ರುಗಳು ನಮ್ಗೆ ಮಾಡಿಸ್ಬಾರ್ದು, ಆ ರೀತಿ ದಿಗ್ಬಂಧನ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಮಾರ್ಚ್ 18ನೇ ತಾರೀಕು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ನಡೀತಾ ಇರೋದು ಬೆಂಗಳೂರಿನಲ್ಲಿ. ಬೇಗ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಸೀಟು ಬೇಗ ಸಿಗುತ್ತೆ. ಲೇಟ್ ಆಯ್ತು ಅಂದ್ರೆ ಸೀಟ್ ಸಿಗೋದಿಲ್ಲ. ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ. ಅಲ್ಲಿ ಬಂದ್ಮೇಲೆ ನಾನು ನಿಮ್ಗೆ ಹೋಮ ಮಾಡಿಸಿ, ಅರ್ಚನೆ ಮಾಡಿಸಿ, ನಿಮ್ ಕೈಯಲ್ಲೇ ತಂತ್ರ ಮಂತ್ರಗಳನ್ನ ಮಾಡಿಸಿ, ನಿಮ್ಗೆ ಮುದ್ರೆಗಳ ಮೂಲಕ ತಂತ್ರಗಳನ್ನ ಮಾಡಿಸಿ, ನಿಮ್ಮ ಕೈಯಲ್ಲೇ ಪೂರ್ಣಾಹುತಿಯನ್ನ ನಾನು ಮಾಡಿಸ್ತೀನಿ. ಅದರಿಂದ ಈ ಕಾರ್ಯಕ್ರಮ ಇಡೀ ಜಗತ್ತಿನಲ್ಲೇ ಬಹಳ ವಿಶೇಷವಾದದ್ದು, ಬಹಳ ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾದಂತ ಮಹಾಯಾಗ ಮಾಡ್ತಾ ಇದೀವಿ. ತಾವೆಲ್ಲರೂ ಬನ್ನಿ, ಯಾರು ಬೇಕಾದ್ರೂ ಬರ್ಬೋದು. 12 ವರ್ಷ ಮೇಲ್ಪಟ್ಟವರು ಈ ಯಾಗಕ್ಕೆ ಕುತ್ಕೋಬಹುದು, ಪೂಜೆ ಕುತ್ಕೋಬಹುದು. ಬಟ್ ಅದಕ್ಕೆ ಚಿಕ್ಕ ಮಕ್ಕಳು ಬರೋದು ಬೇಡ. ಈ ಒಂದು ವಿಶೇಷ ಮಾಹಿತಿನ ನೀವು ಅದನ್ನ ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿ ನಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಈ ಸಂಚಿಕೆ ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಇದನ್ನ ಫಾರ್ವರ್ಡ್ ಮಾಡಿ. ನೋಡಿ, ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದಕ್ಕೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡೋಣ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಮೇಲ್ ಮೂಲಕ ಅಥವಾ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ.
ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.